ಸೊ ಹೆಲೋ ಎವ್ರಿವನ್, ಮತ್ತೊಂದು ವಿಡಿಯೋಕ್ಕೆ ಸ್ವಾಗತ. ಸೊ ಜಸ್ಟ್ ಬರ್ತಾ ಇದ್ದೆ, ಹಂಗೆ ಬಸ್ ಮಿಸ್ ಆಗೋಯ್ತು. ಇವತ್ತು ಎದ್ದಿದ್ದು ಬೇರೆ ಲೇಟ್ ಆಗೋಯ್ತು. ಫುಲ್ ಸರಿಯಾಗಿ ನಿದ್ದೆ ಹೋಗ್ಬಿಟ್ಟಿದ್ದೆ ಇವತ್ತು. ಫುಲ್ ಟಯರ್ಡ್ ಆಗೋಗಿತ್ತು. ನೆನ್ನೆ ಅಸೈನ್ಮೆಂಟು 2 ಅವರ್ ಅಲ್ಲೇ ಲ್ಯಾಬಲ್ಲಿ ಕೂತ್ಕೊಂಡೆ ಬರ್ಕೊಟ್ಟಿದ್ದೆ. ಫುಲ್ ಟಯರ್ಡ್ ಆಗೋಗಿತ್ತು. ಒಂದು ಬುಕ್ ಬರ್ಕೊಟ್ರಲ್ಲ ಅದಕ್ಕೆ. ಸೊ ಅದಕ್ಕೆ ಲೇಟ್ ಆಗೋಯ್ತು. ಆಮೇಲೆ ಬೀಚ್ ಬರ್ಗ್ಮ್ಯಾನ್ ಎತ್ಕೊಂಡೆ. ಸದ್ಯ ಅದೃಷ್ಟಕ್ಕೆ ಇದರಲ್ಲಿ ಪೆಟ್ರೋಲ್ ಇಕ್ಕಿದ್ದೆ, ಇನ್ನೂ 3 ಪಾಯಿಂಟ್ ಇದೆ. ಸೊ ಬಸ್ ಮಿಸ್ ಆಗೈತೆ. ಏನು ಅವಾಗವಾಗ ಬೈಕ್ ಎತ್ಕೊಂಡು ಹೋಗ್ತೀನಿ ಅಷ್ಟೇ ಕಾಲೇಜ್ಗೆ. ನಾವು ಅಮ್ಮ ಗೊತ್ತಿಲ್ಲ ಇವಾಗ ಬೈಕ್ ಎತ್ಕೊಂಬಂದಿರೋದು. ಗೊತ್ತಾದರೆ ಬೈತಾಯಿದೆ. ವೀಡಿಯೋ ಹಾಕಿದ್ಮೇಲೆ ಗೊತ್ತಾದೈತೆ ನಾವು ಅಮ್ಮಕ್ಕೆ, ಆವಾಗ ಬೈತಾಯಿದೆ. ಸೊ ಸರಿ ಕಾಲೇಜ್ಗೆ ಹೋಗೋಣ. ಇವತ್ತು ಫುಲ್ಲು ಮಸ್ತಾಗಿರೋ ಟೂಲ್ ಎತ್ಕೊಂಡು ಹೋಗ್ತಾ ಇದ್ದೀನಿ ಬ್ಯಾಗಲ್ಲಿ. ಸೆಕೆಗೆ ಫ್ಯಾನ್ ಎತ್ಕೊಂಡು ಹೋಗ್ತಾ ಇದ್ದೀನಿ, ಒಂದು ಚಿಕ್ಕ ಫ್ಯಾನು. ಚಿಕ್ಕದಂದರೆ ಒಂದು ಸ್ವಲ್ಪ ದೊಡ್ಡದೆ. ನೋಡೋಣ ಕಾಲೇಜಾಗೆ ಹೇಗೆ ರಿಯಾಕ್ಷನ್ನು ಏನೇನಾಗುತ್ತೆ ಎಲ್ಲ ರೆಕಾರ್ಡ್ ಮಾಡ್ತೀನಿ. ಬನ್ನಿ ಹೋಗೋಣ, ಹೀಗೆ ಲೇಟಾಗಿ ಹೋಗಿದೆ. ಏನಲ್ಲಿ ಕಾಲೇಜ್ ಒಳಗಡೆ ಹೋಗ್ತಾ ಇದ್ದೀನಿ. ನೋಡಿ ಇವತ್ತು ಕಾಲೇಜ್ಗೆ ಏನು ತಂದಿದ್ದೀನಿ ಅಂದ್ಬಿಟ್ಟು ಫುಲ್ ಕಾಯ್ತಾರು ಹುಡುಗ್ರೆಲ್ಲ. ನೆನ್ನೆ ಹಾಕಿ ಲೈಟ್ ಆದಾಗ್ಬಿಟ್ಟೈತೆ. ಲೈಟ್ ಆಫ್ ಮಾಡಿ ಅಭಿ 3 ಕಿ ಆ ಚಾರ್ಜ್ ಕಮ್ಮಿ ಆಯ್ತಾ ಅಭಿ? ಗಾಳಿ ಬತ್ತೈತೇನಾ? ಫ್ಯಾನ್ದು ಏನಾದರೂ ಇದು ಖಾಲಿ ಆದರೂ, ಪವರ್ ಖಾಲಿ ಆದರೂ ಬ್ಯಾಕಪ್ ಪ್ಲ್ಯಾನ್ಗೆ ಹೆಂಗೆ ಎತ್ಕೊಂಬಂದಿದ್ದೀರಿ ಲೇ ಅಪ್ಪ? ನಿಂಗೊಬ್ಬನಿಗೆಲ್ಲ ಈ ಬೆಂಚವ್ರಿಗೆಲ್ಲ ಎತ್ಕೊಂಬಂದಿರೋದು ಅದು ಲೌಡೆ. ಇವನು ಹುಡ್ಗಿಗೆ ತೋರಿಸ್ತಾರೆ ಇವಾಗ. ಬೈತಾವಳೆ ಹುಡುಗಿ. ನೋಡಿ ಇಲ್ಲಿ ದೊಡ್ಡ ಫ್ಯಾನು ಹೆಂಗೈತೆ? ನೈಸು. ಪವರ್ ಬ್ಯಾಂಕ್ ಐತಾ? ಹೆಂಗೈತೆ? ಹಾಂ ಹ್ಞೂ, ಚಾರ್ಜ್ ಕಮ್ಮಿ ಐತ್ಲೆ. ಎಲ್ಲ ಮುಂದೆ ಬಂದ್ಬಿಡ್ರಪ್ಪ. ಓ ಇವನು ಚಿನಾಲ್ ನನ್ನ ಮಗ. ನೀವು ಗಿಫ್ಟ್ ಕೊಟ್ಟಿರ್ಲೇ ನಾವು ಅಪ್ಪನ್ಕ. ಆತೈತೆ, ಚಾರ್ಜ್ ಕಮ್ಮಿ ಆಯ್ತಾ? ಆತೈತೆ ಬಿಡು. ಅಪ್ಪ ಕೊಡಿಲೆ ನಿನ್ನ ಹಾಕ. ಇವನ್ನೆಲ್ಲಾದ್ರೂ ಸಿಕ್ಕಿದ್ರೆ ಕೆರ್ದಾಗ ಓಡಿ ಸಾಯಿಸ್ಬಿಡ್ರಿ ಇವನ್ನ. ಲೋಪಾರ್ ನನ್ನ ಮಗ. ನೋಡಿ ಅವ್ನು ಕೆರ್ದಾಗ ಓಡಿ ಸಾಯಿಸಿ ಅವನ್ನ. ಇವನು ಅವನೇನು ಓದಾದ್ರೆ ಇವ್ನು ಗೇಮ್ ಆಡ್ತಾ ಇರ್ತಾನೆ. ಸೊ ಹೋಗಬಿಡಪ್ಪ, ನಾನು ಅಲ್ಲಿ ಮಾಡ್ತೀನಿ. ಮಾಡಿಟ್ಟು ಮಾಡ್ಕೊಬೇಕು. ಏನಿದೆ ಧೂಳು ಸನ್ಲೈಟ್. ಹೌದಾ? ಇಲ್ಲೇ ಇರ. ಸೊ ಕಾಲೇಜೆಲ್ಲ ಮುಗಿಸ್ಕೊಂಡು ಈಗ 3 ಗಂಟೆ ಆಗಿದ್ದಾರೆ. ಕಾಲೇಜೆಲ್ಲ ಬಿಟ್ಟರು. ಸೊ ನಮ್ಮ ಹುಡುಗನ ಬಿಡೋಕೆ ಬಂದೆ ಅವ್ರ ಮನೆ ಹತ್ರ. ಬೈಕ್ ಬೇರೆ ಎತ್ಕೊಂಬಂದಿನಲ್ಲ, ಬಿಡ ಅಂದ ಬಿಟ್ಟೆ. ಬಾಯ್ ಗೈಸ್, ಬರೋಣ. ಬಾಯ್. ಮನೆಗೆ ಹೋಗಿ ಸಿಗ್ತೀನಿ. ಸೊ ಬಂದೆ ಈಗ ಮನೆಗೆ. ಬಂದಿದ ತಕ್ಷಣ ಫುಲ್ ಹೊಟ್ಟೆ ಸಿಗ್ತಾಯಿತ್ತು. ಸೊ ಅನ್ನ, ರಾತ್ರಿದು ಲೆಫ್ಟ್ ಓವರ್ ಚಿಕನ್ ಸೊ ಹಾಕ್ಕೊಂಡು ತಿಂತೀನಿ. ಹೊಟ್ಟೆ ತುಂಬ ಸಿಗ್ತಾಯಿತ್ತು. ಗಪ್ಪ ಅಂತ ತಿನ್ನಾಕ್ತೀನಿ. ಸೊ ಊಟ ತಿಂದಿದ್ದಾದ್ಮೇಲೆ ಸಿಗ್ತೀನಿ. ಆಮೇಲೆ ನೋಡೋಣ ಏನು ಮಾಡೋದು ಅಂತ. ಸೊ ಮನೇಲಿ ಬಂದೆ, ಕಾಲೇಜ್ ಬಿಟ್ಟರು ಊಟ ಗಿಟ ಎಲ್ಲ ತಿಂದೆ. ತಿರುಗಿಲ್ಲಿ ಬಂದೆ ಗೇಮ್ ಆಡೋಣ ಅಂದ್ಬಿಟ್ಟು. ಸೊ ಒಂದು ಸ್ವಲ್ಪ ಹಾಗೆ ನಾವೇ ಇಲ್ಲೇ ಪ್ಲಮ್ಮಿಂಗ್ ಕೆಲಸ ಮಾಡಿ ಸೋಲಾರ್ ನೆನ್ನೆ ಕೆಳಗಡೆ ಇಳಿಸಿದ್ರಿ, ನಾವೇ ಹಾಕಿದ್ರಿ ಸೋಲಾರು. ಆಮೇಲೆ ಡೋರ್ಸ್ ಎಲ್ಲ ಬಂತು, ಮೇನ್ ಡೋರ್ಸು ಅಲ್ಲೇ. ಸೊ ಒಂದು ಸ್ವಲ್ಪ ಅವೆಲ್ಲ ಸೈಜು ಚಿಕ್ಕದಾಗ್ಬಿಟ್ಟಿದೆ, ದೊಡ್ಡದು ಬೇಕಾಗಿತ್ತು ಆ್ಯಕ್ಚುಲಿ. ಸೊ ಅದು ಎಲ್ಲ ಸಾರ್ಟ್ ಔಟ್ ಮಾಡೋಕ್ಕೆ ಇಷ್ಟೊತ್ತಾಯಿತು. ಈಗ ಹೀಗೆ ನಲ್ಲೂರು ಕಡೆ ಹೋಗ್ತಾ ಇದ್ದೀನಿ. ನಮ್ಮ ಹುಡುಗ ಏರೋಪ್ಲೇನ್ ಹೋಗಲಿ. ಸೊ ನಮ್ಮ ಹುಡುಗ ಫೋನ್ ಹಾಕಿದ್ದ ಅರವಿಂದು, ಏನೋ ಅವ್ನಿಗೆ ಹುಷಾರಿಲ್ಲ, ಫುಲ್ಲು ವಾಮಿಟಿಂಗ್ಸ್ ಅಂತ. ಸೊ ಪಾಪ ಅವ್ನು ಮಲ್ಕೊಂಡಿದ್ದಾನೆ. ಟ್ಯಾಬ್ಲೆಟ್ಸನ್ನು ಹೋಗಿ ತೊಗೊಂಡೋಗ್ಕೊಡೋಣ ಅಂದ್ಬಿಟ್ಟು ಗಾಡಿ ಎತ್ಕೊಂಡೆ. ಬೀಚ್ ಬರ್ಗ್ಮ್ಯಾನ್ ಎತ್ಕೊಂಡು ಇವಾಗ ಹೋಗ್ತಾ ಇದ್ದೀನಿ. ತಗೊಂಡೋಗಿ ಕೊಟ್ಬಿಟ್ಟು ಬರ್ತೀನಿ. ನೋಡೋಣ ಹೆಂಗವನೇ, ಏನು ಪರಿಸ್ಥಿತಿ ಅಂದ್ಬಿಟ್ಟು. ಏನಾಗೈತ ಮಚ್ಚ? ನೆನ್ನೆ ಚೆನ್ನಾಗಿದ್ದೆ. ನನ್ನ ಮಗ ನಿನ್ನ ಮೈ ಇರೋದಕ್ಕೆ ನಾನು ನೀನು ತೋದೆ. ಊಟ ತಿಂದ? ಇನ್ನೆಲ್ಲ ಹಂಗಾದ್ರೆ ಇದು ಊಟಕ್ಕಿಂತ ಮುಂಚೆ. ಇದು ಸ್ಟಮಕ್ ಪೇನ್ದು ಊಟಕ್ಕಿಂತ ಮುಂಚೆ ಅದು. ಸೊ ಇದು ಊಟ ಆದ್ಮೇಲೆ ಇದೆ ಎಡೆಗ್ತು. ಹೂನಪ್ಪ. ಇಲ್ಲ ನಾನೇ ಇಲ್ಲ, ನಾನು ಹಂಗೆ ಕೊಡ್ತೀನ, ನನ್ನ ಮೇಲೆ ಗೊತ್ತಿಲ್ಲ. ಚೆನ್ನಾಗಿದೆ ನೋಡೋಕ್ಕೆಲ್ಲ. ಇಲ್ಲೇ ಕಲರ್ ಸೌಂಡ್ ಬರ್ತೈತೆ. ಸೆಕೆಂಡ್ ಕೊಡ್ಲಾ?
ಸೊ ಅವನಿಗೆ ಮಾತ್ರೆ ಎಲ್ಲ ಕೊಟ್ಟು ಬಂದೆ ಮನೆ ಅಕ್ಕ ಫೋನ್ ಮಾಡಿದ್ರು ಎಂದಕ್ಕಂದರೆ ಹೂವು ಕೊಡಬೇಕಾಗಿತ್ತು, ಅದಕ್ಕೆ ಈಗ ಹೂವು ಕೊಡೋಕೆ ಹೋಗ್ತಾ ಇದ್ದೀನಿ.